ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಕೋಟಿ ಕೊಟ್ಟರು ಕೊಂಡುಕೊಳ್ಳಕ್ಕೆ ಆಗದೇ ಇರುವು ಕೆಲವು ಇರ್ತವೆ. ಅದರಲ್ಲಿ ಮನಃಶಾಂತಿಯೂ ಕೂಡ ಒಂದು. ಬೆಳಿಗ್ಗೆ ಎದ್ದೇಳ್ತಿದ್ದಂಗೆ ಅದೆಷ್ಟೋ ಸಮಸ್ಯೆಗಳು, ಕೆಲವು ಸಾರಿ ತಲೆನೋವೇ ಬಂದ್ಬಿಡುತ್ತೆ. ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗದೆ ಇರುವಷ್ಟು ತಲೆ ಕೆಡಿಸ್ಕೋತೀವಿ. ಈ ಸಮಸ್ಯೆಗಳೆಲ್ಲ ತೀರಿ ಹೋಗಿ ಸ್ವಲ್ಪ ಹೊತ್ತು ಮನಃಶಾಂತಿಯಿಂದ ಇದ್ರೆ ಸಾಕು, ಇನ್ನೇನು ಬೇಡ ಅಂತ ಅನ್ಸುತ್ತೆ. ಆ ರೀತಿಯ ಶಾಂತಿಯ ಸ್ವರೂಪವೇ ಗೌತಮ ಬುದ್ಧರು. ಬುದ್ಧನ ವಿಗ್ರಹ ಕಣ್ಣು ಮುಂದೆ ಇದ್ರೆ ಅದು ಸ್ಟ್ರೆಸ್ ನ ದೂರ ಮಾಡುತ್ತೆ ಅಂತ ಅಂತಾರೆ. ಹಾಗೇನೆ ತುಂಬಾ ಜನ ವರ್ಕ್ ಪ್ಲೇಸ್ ಅಲ್ಲಿ ಟೇಬಲ್ ಮೇಲೆ ಇಟ್ಕೋತಾರೆ. ಸೊ ನಿರ್ವಾಣ ಅಂದ್ರೆ ಮೋಕ್ಷವನ್ನ ಪಡೆದ ಬುದ್ಧನು ನಮ್ಮ ಜೀವನಕ್ಕೆ ಉಪಯೋಗವಾಗುವ ಕೆಲವು ಪಾಯಿಂಟ್ಸ್ ನ ಹೇಳಿದ್ದಾರೆ. ಅವು ಏನು ಅಂತ ತಿಳ್ಕೊಳ್ಳೋಣ. ಎಷ್ಟೋ ಜನಕ್ಕೆ ಸ್ಕೆಚಿಂಗ್, ಡ್ರಾಯಿಂಗ್ಸ್ ಅಂದ್ರೆ ಎಷ್ಟೋ ಇಷ್ಟ. ಅವರು ಕೂಡ ಒಬ್ಬ ಒಳ್ಳೆಯ ಆರ್ಟಿಸ್ಟ್ ಆಗ್ಬೇಕಂತಾರೆ, ಇಲ್ಲಾಂದ್ರೆ ಅಟ್ಲೀಸ್ಟ್ ಒಂದು ಹಾಬಿ ರೀತಿಯಲ್ಲಿ ಮಾಡ್ಬೇಕು ಅಂತ ಅಂದುಕೊಳ್ತಾರೆ. ಹೀಗೆ ಅಂದುಕೊಂಡು ಅವರ ಫ್ರೀ ಟೈಮ್ ನಲ್ಲಿ ಡ್ರಾಯಿಂಗ್ ನ ಸ್ಟಾರ್ಟ್ ಮಾಡ್ತಾರೆ. ಮುಂಚೆಯಿಂದ ಏನು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದ್ರಿಂದ ಮೊದಲು ಅವರು ಅಂದುಕೊಂಡ ಹಾಗೆ ರಿಸಲ್ಟ್ಸ್ ಅನ್ನೋದು ಬರೋದಿಲ್ಲ. ಹಾಗೆ ಕೆಲವು ದಿನ ನೋಡ್ತಾರೆ, ಇನ್ನು ಅಂದುಕೊಂಡ ಟೈಮ್ಗೆ ಅಂದುಕೊಂಡಂತಹ ರಿಸಲ್ಟ್ಸ್ ಬರ್ಲಿಲ್ಲ ಅಂತ ಡ್ರಾಯಿಂಗ್ ಮಾಡೋದನ್ನ ಬಿಟ್ಬಿಡ್ತಾರೆ. ನಿನ್ನ ಲೈಫ್ ನಲ್ಲಿ ಯಾವ ರೀತಿಯ ಗೋಲ್ಸ್ ನಾದ್ರೂ ಸಾಧಿಸೋದಕ್ಕೆ ಅದರದೇ ಆದಂತಹ ಟೈಮ್ ಅನ್ನೋದು ಹಿಡಿಯುತ್ತೆ. ನಿನ್ನನ್ನ ಇನ್ಸ್ಪೈರ್ ಮಾಡಿದ ಡ್ರಾಯಿಂಗ್ ಇಲ್ಲಾಂದ್ರೆ ಪೇಂಟಿಂಗ್ ಮಾಡಿದ ಆ ಆರ್ಟಿಸ್ಟ್ ಆ ಸ್ಥಾನಕ್ಕೆ ಸೇರಿಕೊಳ್ಳೋಕೆ ಎಷ್ಟೋ ತಿಂಗಳು, ವರ್ಷಗಳೇ ಕಷ್ಟಪಟ್ಟಿರ್ತಾರೆ. ಹೇಗೆ ನೀರು ಹನಿ ಹನಿ ಸೇರಿ ಹಳ್ಳ ಆಗುತ್ತೋ ಅದೇ ವಿಧಾನವಾಗಿ ನೀನು ನಿನ್ನ ಗುರಿ ಸೇರೋಕೆ ಮಾಡುವ ಸಾಧನೆಯಲ್ಲಿ ಕನ್ಸಿಸ್ಟೆನ್ಸ್ ಅಂದ್ರೆ ಸ್ಥಿರತೆಯಿಂದ ಇರಬೇಕು. ಸೆಕೆಂಡ್ ಪಾಯಿಂಟ್, ನಿಮ್ಮಲ್ಲಿ ತುಂಬಾ ಜನಕ್ಕೆ ಎಷ್ಟೋ ಕನಸುಗಳು ಇರ್ತವೆ. ಎಲ್ಲರ ರೀತಿ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗಿ ಮನೆಗೆ ಬಂದು ಊಟ ಮಾಡಿ ಮಲ್ಗೋದು ಬಿಟ್ಟು ಏನಾದ್ರೂ ಹೊಸದಾಗಿ ಡಿಫ್ರೆಂಟ್ ಆಗಿ ಮಾಡೋಣ ಅಂತನೋ ಇಲ್ಲಾಂದ್ರೆ ಮಾಡೋ ಕೆಲಸದಲ್ಲಿ ಹೊಸತನ ತರಬೇಕು ಅಂತ ಅನ್ಕೋತೀರಾ. ಇಂತಹ ಪರಿಸ್ಥಿತಿಯಲ್ಲಿ ನೀವಂದ್ರೆ ಇಷ್ಟ ಇಲ್ಲದೆ ಇರೋರು, ನೀವಂದ್ರೆ ಅಸೂಯೆ ಪಡುವವರು ಅವಹೇಳನ ಮಾಡ್ತಾರೆ. ಆವಾಗ ನಿಮ್ಗೆ ತಕ್ಷಣ ಕೋಪ ಬರುತ್ತೆ. ಕೆಲವು ಸಾರಿ ಬೈಬೇಕು ಅಂತ ಅನ್ಸಬಹುದು, ಕೆಲವು ಸಾರಿ ಹೊಡಿಬೇಕು ಅಂತ ಕೂಡ ಅನ್ಸಬಹುದು. ನಿಜ ಹೇಳ್ಬೇಕಂದ್ರೆ ಈ ಕೋಪಕ್ಕೆ ಮೀರಿದ ಶತ್ರು ಮತ್ತೊಂದಿಲ್ಲ. ಒಂದು ತುಂಬಾ ಭಯಂಕರವಾಗಿರುವಂತಹ ಸುಡುತ್ತಿರುವ ಕೆಂಡವನ್ನ ಯಾರ ಮೇಲಾದ್ರೂ ಎಸಿಬೇಕಂತ ಬರಿಗೈಯಿಂದ ಹಿಡ್ಕೊಂಡ್ರೆ ಸುಡೋದು ನಮ್ಮ ಕೈನೇ. ಅದೇ ವಿಧಾನವಾಗಿ ಇನ್ನೊಬ್ಬರ ಮೇಲೆ ನೀನು ತೋರಿಸುವಂತಹ ಕೋಪ ನಿನ್ನಲ್ಲಿರುವ ರಾಕ್ಷಸತ್ವವನ್ನ ಹೊರಗೆ ತರುತ್ತೆ. ನಿನ್ನ ವೀಕ್ ಪಾಯಿಂಟ್ಸ್ ಎಲ್ಲರಿಗೂ ಗೊತ್ತಾಗೋ ರೀತಿ ಮಾಡಿ ನಿನ್ನನ್ನ ಮಾನಸಿಕವಾಗಿ ಘಾಸಿ ಮಾಡೋರಿಗೆ ಮತ್ತೊಂದು ದಾರಿಯನ್ನ ತೋರಿಸುತ್ತೆ. ಸೊ ಹೀಗೆ ಆಗ್ಬಾರ್ದು ಅಂದ್ರೆ ಅವರನ್ನ ಕ್ಷಮಿಸಿದೀನಿ ಅನ್ಕೊಂಡು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆ ವಿಷಯವನ್ನ ಬಿಟ್ಬಿಡ್ಬೇಕು. ಇದರಿಂದ ನಿನ್ನ ಟೈಮ್ ವೇಸ್ಟ್ ಆಗದೆ ಇರುತ್ತೆ. ಪಾಯಿಂಟ್ ನಂಬರ್ 3, ಬೊಗಳುವ ನಾಯಿ ಕಚ್ಚಲ್ಲ ಅಂತ ಕನ್ನಡದಲ್ಲಿ ಎಂಟಿ ವಿಜುವಲ್ಸ್ ಮೇಕ್ ಮೋರ್ ಸೌಂಡ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಗಾದೆಗಳನ್ನ ಕೇಳೇ ಇರ್ತೀರಾ. ಇದು ಕೂಡ ಅಂತಹದ್ದೇ. ಜೀವನದಲ್ಲಿ ಸಕ್ಸಸ್ ಆದವರ ಬಗ್ಗೆ ತಿಳ್ಕೊಂಡಾಗ ಎಲ್ಲರೂ ಇನ್ಸ್ಪೈರ್ ಆಗ್ತಾರೆ. ಮೋಟಿವೇಶನ್ ಬುಕ್ಸ್ ಅನ್ನ ಓದ್ತಾರೆ, ಮೋಟಿವೇಶನ್ ವಿಡಿಯೋಸ್ ಗಳನ್ನ ನೋಡ್ತಾರೆ. ಆದ್ರೆ ಅದನ್ನ ಪಾಲಿಸುವ ವಿಷಯಕ್ಕೆ ಬಂದ್ರೆ ಎಷ್ಟೋ ಜನ ಫೇಲ್ ಆಗ್ತಾರೆ. ಅದಕ್ಕೆ ಕಾರಣ ಸಕ್ಸಸ್ಗೆ ಬೇಕಾದ ಅತ್ಯವಸರವಾದ ವಿಷಯವನ್ನ ಹಚ್ಕೊಳ್ದೇ ಇರೋದು. ಅದೇ ಆಕ್ಷನ್. ಅಂದ್ರೆ ನಿನ್ನ ಗುರಿಯನ್ನ ಸಾಧಿಸೋದಕ್ಕೆ ಅವಶ್ಯಕವಾದ ಕೆಲಸಗಳನ್ನ ಮಾಡಬೇಕು. ಕನಸುಗಳನ್ನ ನಿಜ ಮಾಡ್ಕೋಬೇಕಂದ್ರೆ ಇರಬೇಕಾಗಿದ್ದು ಕೈಗಳು, ಇಲ್ಲಾಂದ್ರೆ ಕನಸುಗಳು ಕನಸುಗಳಾಗೇನೆ ಉಳಿದು ಬಿಡ್ತವೆ. ಪಾಯಿಂಟ್ ನಂಬರ್ 4, ಲೈಫ್ ನಲ್ಲಿ ಸಕ್ಸಸ್ ನ ನೋಡಿದಾಗ ಕೆಲವು ಜನಕ್ಕೆ ಅಹಂಕಾರ ಬೆಳೆಯುತ್ತೆ. ಆವಾಗ ಇತರರನ್ನ ಕೀಳಿರಿಮೆಯಿಂದ ನೋಡ್ತಾರೆ. ಎದುರಿರುವವರು ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳದೆ ಕಟುವಾಗಿ ಪ್ರವರ್ತಿಸ್ತಾರೆ. ಒಂದು ಕಾಲದಲ್ಲಿ ಜೀವನದಲ್ಲಿ ಗೆಲ್ಲೋದಕ್ಕೆ ಎಷ್ಟೋ ಮೆಟ್ಟಿಲುಗಳನ್ನ ಕಷ್ಟಪಟ್ಟು ಹತ್ತಿರಬಹುದು. ಆದ್ರೆ ಅವೇ ಮೆಟ್ಟಿಲುಗಳನ್ನ ಇತರರು ಕೂಡ ಹತ್ತುತ್ತಿದ್ದಾರೆ ಅನ್ನುವಂತಹ ವಿಷಯವನ್ನ ಮರ್ತೋಗ್ತಾರೆ. ಆ ರೀತಿ ಅವರು ಲೈಫ್ ನಲ್ಲಿ ಎಲ್ಲಿ ಹೋದ್ರು ಇವರ ಬಗ್ಗೆ ಯಾರು ಕೂಡ ಒಳ್ಳೆಯದನ್ನ ಮಾತನಾಡೋದಿಲ್ಲ. ಅವರು ಮಾಡುವ ಕೆಟ್ಟದ್ದು ಮಾತ್ರ ಜಾಸ್ತಿ ಹೈಲೈಟ್ ಆಗ್ತಿರುತ್ತೆ. ಅದಕ್ಕೇನೆ ಜೀವನದಲ್ಲಿ ನೀನು ಎಷ್ಟು ಸಂಪಾದಿಸಿದರೂ, ಎಷ್ಟು ದೊಡ್ಡ ಸ್ಥಾನದಲ್ಲಿದ್ರೂ ನಿನ್ನನ್ನ ನೀನು ಗೆಲ್ಲೋದು ತುಂಬಾನೇ ಮುಖ್ಯ. ಅಂದ್ರೆ ನಿನ್ನ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಂಡು ಒಳ್ಳೆಯ ರೀತಿಯಲ್ಲಿ ಪ್ರವರ್ತಿಸಬೇಕು. ನೀನು ಸಂಪಾದಿಸಿದ ಧನ, ಸ್ಥಾನ ಎಲ್ಲವನ್ನೂ ನಿನ್ನಿಂದ ಯಾರಾದ್ರೂ ಕಿತ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಆದ್ರೆ ನಿನ್ನನ್ನ ನೀನು ಗೆದ್ದು ಸಾಧಿಸಿದಂತಹ ಗೆಲುವನ್ನ ಯಾರೂ ಕೂಡ ಕಿತ್ಕೊಳ್ಳೋದಿಲ್ಲ. ಪಾಯಿಂಟ್ ನಂಬರ್ 5, ಪ್ರತಿ ಮನುಷ್ಯನಿಗೆ ಎಷ್ಟೋ ಇಷ್ಟಗಳು ಇರ್ತವೆ, ಕೋರಿಕೆಗಳು ಇರ್ತವೆ. ಹೊಸ ಮೊಬೈಲ್, ಲ್ಯಾಪ್ಟಾಪ್, ಬೈಕ್, ಕಾರ್ ಹೀಗೆ ಎಷ್ಟೋ ಇರ್ಬೇಕಂತ ಕೋರಿಕೊಳ್ತಾರೆ. ತುಂಬಾ ಸಾರಿ ದಕ್ಕಿಸಿಕೊಳ್ತಾರೆ ಕೂಡ. ಕೆಲವು ಸಾರಿ ಅವರು ಕೋರಿಕೊಂಡಿದ್ದು ದಕ್ಕದಿದ್ದಾಗ ನೋವು ಪಡ್ತಾರೆ. ಇದು ತುಂಬಾ ಕಾಮನ್. ಆದ್ರೆ ಕೆಲವು ಸಾರಿ ಕೋರಿಕೊಂಡಿದ್ದು ದಕ್ಕಿದಾಗಲೂ ಕೂಡ ನೋವು ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ದಿನ ಯಾವುದೋ ಒಂದು ಮೊಬೈಲ್ ಇಷ್ಟ ಆಗಿ ಕೊಂಡ್ಕೋಬೇಕು ಅನ್ಸುತ್ತೆ. 1 ವರ್ಷ ಆದ್ಮೇಲೆ ಫೋನ್ ಹಳೇದಾಯ್ತಂತ ಮತ್ತೊಂದು ಲೇಟೆಸ್ಟ್ ಮೊಬೈಲ್ ನ ಕೊಂಡ್ಕೋಬೇಕಂತ ಇರುತ್ತೆ. ಹೀಗೆ ಕೋರಿಕೊಂಡಿದ್ದು ದಕ್ಕಿಸಿಕೊಂಡ ಪ್ರತಿ ಸಾರಿ ಮನಸ್ಸಿನಲ್ಲಿ ಸಂತೋಷವಾಗುತ್ತೆ. ಮನುಷ್ಯನಿಗೆ ಸಂತೋಷ ಇದ್ರೆ ಮನಃಶಾಂತಿ ಇರುತ್ತೆ.
ತುಂಬಾ ಜನ ಕೊಂಡುಕೊಳ್ಳುವ ವಸ್ತುಗಳಲ್ಲಿ ಸಂತೋಷವನ್ನ ಹುಡುಕ್ತಾರೆ. ಕೋರಿಕೊಂಡ ವಸ್ತುಗಳನ್ನ ದಕ್ಕಿಸಿಕೊಳ್ಳೋದು ಒಳ್ಳೆಯ ವಿಷಯನೇ, ಆದ್ರೆ ಅದು ನಿಜವಾದ ಸಂತೋಷವನ್ನ ಕೊಡೋದಿಲ್ಲ. ನಿನ್ನತ್ರ ಇರೋದ್ರಲ್ಲಿನೇ ಸಂತೋಷವಾಗಿ ಸಂತೃಪ್ತಿ ಪಟ್ಟಾಗ ಮನಃಶಾಂತಿಯಾಗಿ ಸಂಪೂರ್ಣವಾಗಿ ಇರುತ್ತೆ. ಪಾಯಿಂಟ್ ನಂಬರ್ 6, ಜೀವನ ಒಂದು ಸ್ಟೇಜ್ನಿಂದ ಮತ್ತೊಂದು ಸ್ಟೇಜ್ಗೆ ಹೋಗ್ತಾ ಇರ್ತೀವಿ. ನಾವು ಹುಟ್ಟಿದಾಗ ಮೊದಲಾದ ಪ್ರಯಾಣ ಸತ್ತಾಗ ಮುಗಿದು ಹೋಗುತ್ತೆ. ಈ ಪ್ರಯಾಣ ಅನ್ನೋದು ತುಂಬಾ ಚಿಕ್ಕದು. ನಮಗಿರುವ ಈ ಸಣ್ಣ ಲೈಫಲ್ಲಿ ಎಷ್ಟೋ ಗುರಿಗಳು, ಆಸೆಗಳು ಇರ್ತವೆ. ಅವೆಲ್ಲ ಸಾಧಿಸೋದಕ್ಕೆ ಎಷ್ಟೋ ತ್ಯಾಗಗಳನ್ನ ಮಾಡಬೇಕಾಗುತ್ತೆ. ಕೆಲವು ಜನ ಹೀಗೆ ಮಾಡುವ ತ್ಯಾಗಗಳು ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇರ್ತವೆ. ಪೂರ್ತಿಯಾಗಿ ಕೆಲಸದಲ್ಲಿ ಮುಳುಗಿ ಹೋಗಿ ಫ್ಯಾಮಿಲಿಗೋಸ್ಕರ ಟೈಮ್ನ ಕೊಡೋದಿಲ್ಲ. ಸ್ಟಡಿ ಮಾತ್ರ ಮುಖ್ಯ ಅಂತ ಸ್ನೇಹಿತರನ್ನ ದೂರ ಮಾಡ್ಕೋತಾರೆ. ಹೀಗೆ ಮಾಡ್ತಾ ಭವಿಷ್ಯತ್ತಿನಲ್ಲಿ ಸಿಗುವಂತಹ ಆನಂದಕ್ಕೋಸ್ಕರ ನಾಳೆ ಮಧುರವಾದ ಜ್ಞಾಪಕಗಳಾಗಿ ಉಳಿದು ಹೋಗುವ ಇವತ್ತಿನ ಸಣ್ಣ ಸಣ್ಣ ಆನಂದಗಳನ್ನ ದೂರ ಮಾಡ್ಕೋತಾರೆ. ಅದಕ್ಕೆ ಲೈಫ್ ಅನ್ನೋ ಪ್ರಯಾಣದಲ್ಲಿ ಪ್ರತಿ ಕ್ಷಣವನ್ನ ಆನಂದಿಸಬೇಕು. ಸೊ ಇವು ಸ್ನೇಹಿತರೆ ಗೌತಮ ಬುದ್ಧರು ನಮ್ಮ ಜೀವನಕ್ಕೆ ಉಪಯೋಗವಾಗುವಂತೆ ಹೇಳಿರುವಂತಹ ಕೆಲವು ಪಾಯಿಂಟ್ಸ್. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.